ಸಾಯಂಕಾಲದ ಹೊತ್ತು ಈ ಆಶ್ರಮ ನೋಡುವಂಥ ಗದಗಿಗೆ ಕಾಲಿಟ್ಟಾಗ, ಈ ಆಶ್ರಮ ಅಂತಲ್ಲ ಗದಗಿಗೆ ಕಾಲಿಟ್ಟಾಗ ಸಂಜೆ 5:30 6 ಗಂಟೆ ಆಗಿದೆ. ಅದು ನನ್ನ ಭಾಗ್ಯ ಇರ್ತದೆ. ನಿಮಗೆಲ್ಲ ಸ್ವಾಮೀಜಿಗಳು ಸಿಗೋಲ್ಲ ಹೇಳ್ತಾರೆ. ನನಗೆ ಸ್ವಾಮೀಜಿಯವರು ಆ ದಿನ ಬಂದ ದಿನವೇ 5:30 ಗಂಟೆಗೆ ನಾನು ಇಲ್ಲಿ ಬಂದಿದ್ದೇನೆ. ಆಗ ನಾನು ಗೋಕರ್ಣದವ, ಅವರು ಗೋಕರ್ಣದಿಂದ ಈ ಕಡೆ ಪ್ರಯಾಣ ಮಾಡಿ ಇಲ್ಲಿ ಬಂದಿದ್ದಾರೆ. ಯಾರೋ ಹೇಳಿದ್ರು, ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ಅವರ ಬಗ್ಗೆ ಆಳವಾದ ನಾಲೆಜ್ ಇಲ್ಲ. ಆವಾಗ ಅಲ್ಲಿ ಹೇಳಿದ್ರು ಭಾಳ ಟಯರ್ಡ್ ಆಗಿದ್ದಾರೆ. ಆದರೂ ಸಹ ಈ ಗ್ರಂಥಾಲಯಕ್ಕೆ ಬಂದು ನನ್ನನ್ನು ಬಂದು ಮಾತಾಡಿಸಿದ್ರು. ಒಂದು ಮಾತನ್ನು ಕೇಳಿದ್ರು ನನಗೆ, ಅವರು ಏನು ಮಾಡ್ತಾಯಿದ್ರಿ, ನನ್ನ ಪ್ರೊಫೆಷನ್ ಹೇಳಿದೆ. ಹಾಗೆ ನಾನು ಭಗವದ್ಗೀತೆಯ ಒಂದು ಸಾರ ಅವರು ಒಂದು ಮಾತನ್ನು ಹೇಳಿದ್ರು, ನೋಡು ಗದಗಿನಲ್ಲಿ ನಿರ್ಜೀವತೆ ಇದೆ, ಅದು ಸಜೀವತೆಯನ್ನು ನೀವು ಮಾಡಬೇಕು, ನೀವು ಮಾಡಿ ಮುಂದಿನ ದಿನ ಒಳ್ಳೆಯದಾಗಲಿ, ಶುಭ ಆಗಲಿ. ಹಾಗಾಗಿ ಮಹಾ ತಪಸ್ವಿಗಳ ಸಂತರ ಮಾತು ಯಾವಾಗಲೂ ಸುಳ್ಳಾಗಲ್ಲ, ಇದು ಸತ್ಯ ಅಂತ ಇವತ್ತು ಸಾಬೀತಾಗಿದೆ ನನಗೆ. ಯಾಕೆಂದರೆ ನಾನು ನಿಮ್ಮ ಎದುರು ನಾನು ನಿಂತಿದ್ದೇನೆ, ಅವರ ಆಶೀರ್ವಾದ. ನಾನು ಸೇವಕ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಸ್ವಾಮೀಜಿಯವರ ಅಡಿಯಲ್ಲಿ ನಾನು ಒಬ್ಬ ಸೇವಕ. ಇವತ್ತೇನು ಸ್ವಾಮೀಜಿಯವರು ಹಿತ ನುಡಿಗಳನ್ನು ಹೇಳಿದ್ದೀವಿ, ಯಾಕಂದರೆ ನಿಮಗೆ ಸಾರವಾಗಿ ಪ್ರತಿ ಕ್ಲಾಸ್ನಲ್ಲಿ ಹೇಳಿದ್ದೀವಿ. ನಮ್ಮ ಜೊತೆಗೆ ಗ್ರಂಥಗಳು ನಮ್ಮ ಮಿತ್ರರಾಗಬೇಕು. ನಾನು ನಿಮಗೂ ಹೇಳಿದೆ, ನನ್ನ ಜೊತೆ ಸ್ವಾಮೀಜಿಯವರು ನನ್ನ ಗ್ರಂಥಾಲಯದಲ್ಲಿ 2 ಲಕ್ಷ ಬುಕ್ಸ್ ಇದೆ ನನ್ನ ಜೊತೆಲಿದೆ. ನಾನು ಯಾರಿಗೆ ಕೊಡೋದ್ರೆ ಬುಕ್ಸೇ ಕೊಡ್ತಾರೆ, ಯಾವುದೇ ಮದುವೆ ಇರಲಿ, ಒಂದು ಮುಂಜಿ ಇರಲಿ. ಯಾಕಾಗಿ ನಿಮ್ಮ ಜೊತೆಗೆ ಇಷ್ಟೊಂದು ಗ್ರಂಥಾಲಯದಲ್ಲಿ ಬನ್ನಿ ಓದಿ ಅಂತ ನಾನು ನಿಮಗೂ ಆಗಲೇ ಕರೆ ಕೊಟ್ಟಿದ್ದೀನಿ. ಯಾಕಾಗಿ ಸ್ವಾಮೀಜಿಗಳು ಹಿತ ನೋಡಿ ನೀವು ಅದನ್ನು ಪಾಲಿಸಿದಂಥ ಸ್ವಾಮೀಜಿಗಳು, ಈ ನಮ್ಮ ತ್ರಿಮೂರ್ತಿ ಸ್ವಾಮೀಜಿಗಳು ನಮ್ಮ ಜೊತೆ ಇರುವಾಗ ಅವರ ಆದರ್ಶ ನಮಗೆ ಸದಾಕಾಲ ಇರಲಿ, ಅವರ ಉತ್ತೇಜನ ನಮಗೆ ಪ್ರೋತ್ಸಾಹ ಆಗ್ತದೆ. ಮುಂದಿನ ಭವಿಷ್ಯ ನಾನು ಹೇಳಿದ್ದೇನೆ, ಯೂತ್ ಆರ್ ನಾಟ್ ಯೂಸ್ಲೆಸ್, ಯೂಸ್ಡ್ ಲೆಸ್ ಅಂತ ಹೇಳಿದ್ದೀನಿ. ಅಂಥವ್ರು ಇರುವಾಗ ನಾವು ಭಾರತದ ಒಂದು ಭವ್ಯ ಭಾರತ ರಾಮರಾಜ್ಯ, ನಮ್ಮ ಈ ಮಕ್ಕಳು ಇಷ್ಟು ಇದ್ದಾರಲ್ಲ, ನೀವು ಅದನ್ನು 1+1+1+ ಖಂಡಿತ ಮಾಡ್ತೀವಿ. ಇವತ್ತು 10 ದಿನದ ಶಿಬಿರ ಎಂಡ್ ಆಗೋದಿಲ್ಲ, ಇದು ಪ್ರಾರಂಭವಾಗಿ ಎಂಡ್ ಆಗಿದೆ. ಪುನಃ ಇದನ್ನು ನಾವು ಹೇಳ್ಕೊಂಡು ಹೋಗ್ತೀವಿ. ನೀವು ನಮ್ಮ ಜೊತೆ ಸಂಪರ್ಕದಲ್ಲಿರಬೇಕು, ಅದು ನಾನು ಅಷ್ಟೇ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಿ. ನೀವು ಯಾವ ದೇವ್ರ ಪೂಜೆ ಮಾಡಿದ್ರು ಇಷ್ಟು ಒಳ್ಳೆ ಮಗು ಹುಟ್ಟಿದೆ ನಿಮ್ಮ ತಂದೆ ತಾಯಿ ಕೇಳಬೇಕು. ಹೀಗೆ ನೀವು ಬದುಕಿದ್ರೆ ಅವ್ರು ಏನಂತಾರೆ ಗೊತ್ತಾ, ನೀವು ಕೀರ್ತಿವಂತ, ನೀವು ಕೀರ್ತಿ ಬರುತ್ತೆ. ಜೀವನದಲ್ಲಿ ದೊಡ್ಡ ಮಾರ್ಕ್ಸ್ ಕಾರ್ಡ್ ಯಾವುದು ಅಂದರೆ ಕೀರ್ತಿ, ಅದು ನಂಬರ್ 1 ಮಾರ್ಕ್ಸ್ ಕಾರ್ಡ್. ನೀವು ಕೆಟ್ಟವರಾದರೆ, ಕೆಟ್ಟ ಕೆಲಸ ಮಾಡಿದ್ರೆ, ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಕೀರ್ತಿ ಬರೋದು. ಬೇಕಾದ ಮಾರ್ಕ್ಸ್ ತಗೋ, 100% ತಗೋ. ಅನ್ನೋ ರೀತಿಯಲ್ಲಿ ನಾವು ಏನಾದ್ರು ಒಂದು ಕೆಲಸ ಮಾಡಿಬಿಟ್ರೆ ಅದು 0 ಮಾರ್ಕ್ಸ್ ಹಾಕ್ಬಿಡುತ್ತೆ. ಅಷ್ಟೆಲ್ಲ ಮಾರ್ಕ್ಸ್ ತಗೊಂಡು ಅದ್ಭುತ ಏನೋ ಅನ್ನೋ ರೀತಿಯಲ್ಲಿ ಕೂಡ ಹೆಸರು ತಗೋಬೋದು. ಇಂಡಿಯಾದಲ್ಲಿ ಲಕ್ಷಾಂತರ ಸ್ಟೂಡೆಂಟ್ಸ್ ಇದೆ, 100% ಮಾರ್ಕ್ಸ್ ತಗೊಳ್ತಾರೆ. ಇಷ್ಟು ಒಳ್ಳೆ ಹುಡುಗನ ನಾನು ನೋಡೇ ಇಲ್ಲ, ಇಷ್ಟು ವಿಧೇಯ ಹುಡುಗನ ನಾನು ನೋಡೇ ಇಲ್ಲ, ಇಷ್ಟು ಗುರುಭಕ್ತಿ ನಾನು ನೋಡೇ ಇಲ್ಲ, ತಂದೆ ತಾಯಿನ ಇಷ್ಟು ಪ್ರೀತಿ ಮಾಡೋದು ನಾನು ನೋಡೇ ಇಲ್ಲ ಅಂತ ಹೆಸರು ಕೂಡ ತಗೊಂಡಿದ್ದೆ. ಹುಬ್ಬಳ್ಳಿ ಮೂಲಕ ನಮ್ಮ ಕ್ಲಾಸ್ಮೇಟ್ ಒಬ್ಬಿದ್ದ ಡಾಕ್ಟರ್ ಗುರುಪ್ರಸಾದ್ ಅವರು ಕೇಳಿದ್ದಾನೆ, ಎನ್ ಜೋಶಿ ಆಸ್ಪತ್ರೆಯಲ್ಲಿ ನಾನು ಹಾಗೆ ಇದ್ದೆ. ರ್ಯಾಂಕ್ ಅಷ್ಟು ಒಳ್ಳೆ ಹುಡುಗನ್ನು ನಾನು ನೋಡಿಲ್ಲ, ಅಷ್ಟು ಇಂಟೆಲಿಜೆಂಟ್ ಹುಡುಗನ್ನು ನೋಡಿಲ್ಲ. ಗುರುಗಳ ಪ್ರಸಾದದಿಂದ ಹುಟ್ಟೋದಂಥ ಹುಡುಗ ಡಾಕ್ಟರ್ ಗುರುಪ್ರಸಾದ್ ಅಂತ ಎನ್ ಜೋಶಿ ಆಸ್ಪತ್ರೆಯಲ್ಲಿ ಹುಬ್ಬಳ್ಳಿಗೆ ನಾವು ಹೋದರೆ ಇನ್ನಷ್ಟು ಮಾರ್ಕ್ಸ್ ತಗೊಂಡವರು ಈ ಸ್ಕೂಲ್ನಲ್ಲಿ ಯಾರೂ ಇಲ್ಲ. ಅಷ್ಟು ಮಾರ್ಕ್ಸ್ ತಗೋ ಮೊದಲು, ಆಮೇಲೆ ನಿನ್ನಷ್ಟು ಒಳ್ಳೆಯ ಸ್ಟೂಡೆಂಟು, ನಿನ್ನಷ್ಟು ಪ್ರತಿಭಾವಂತ ಯಾರು ಯಾವುದ್ರಲ್ಲಿ ನೋಡ್ಬೋದು ನಂಬರ್ 1. ಚರ್ಚಾ ಸ್ಪರ್ಧೆ ನಂಬರ್ 1, ಆಡೋದ್ರಲ್ಲಿ ನಂಬರ್ 1, ಮೇಷ್ಟ್ರುಗಳಿಗೆ ಗೌರವ ತೋರಿಸೋದು, ಪ್ರೀತಿ ಮಾಡೋದು, ಮೇಷ್ಟ್ರುಗಳಿಗೆ ನಮ್ರನಾಗಿ ವರ್ತನೆ ಮಾಡೋದು. ಅಷ್ಟು ಇಂಟೆಲಿಜೆಂಟು ಇಂಡಿಯನ್ ಬಾಯ್. ನೀವೆಲ್ಲ ಇಂಡಿಯಾಸ್ ತಾನೆ, ನೀವು ಅಷ್ಟು ಇಂಟೆಲಿಜೆಂಟ್ ಇದ್ದೇ ಇದ್ದೀರಿ. ಕ್ಲಾಸ್ನಲ್ಲಿ ಕರೆಕ್ಟಾಗಿ ಕೇಳಿ, ಗೊತ್ತಿಲ್ಲ ಅಂದರೆ ಮೇಷ್ಟ್ರು ಕೇಳಿ, ಮನೆಗೆ ಬಂದು ತಂದೆ ತಾಯಿ ಕೇಳಿಕೊಂಡು, ಫ್ರೆಂಡ್ಗೂ ಕೇಳಿಕೊಂಡು, ಆವತ್ತಿನ ಪಾಠ ಆವತ್ತೇ ಮುಗಿಸಿ, ಇವತ್ತಿನ ಪಾಠ ಮುಗೀತು, ಒಂದು ವೇಳೆ ಬಾಕಿ ಬಂದರೆ ಸಾಟರ್ಡೆ ಸಂಡೇ ಇಟ್ಕೊಂಡು ಏನು ಬಾಕಿ ಇದೆಯೋ ಅದನ್ನೆಲ್ಲ ಮುಗಿಸಿ ಓದ್ತಾ ಇದ್ರೆ ಲೈಫ್ ಹೇಗಿರುತ್ತೆ. ಹಾಗೆ ಲೈಫ್ ಇಟ್ಕೊಟ್ರೆ ಅದು ಗೋಲ್ಡನ್ ಲೈಫ್. ಭಾರತ ತೈಲಪೂರ್ಣ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನ ನಾರಾಯಣ
ज्ञानमयं प्रदीपः नमोस्तुते व्यासविशालबुद्धे भारतैलपूर्णः प्रज्वालितो मध्ये महाभारतस्य पार्थाय प्रतिबोधितां नारायणेन स्वयं व्यासेन प्रथितां पुराणमुनिना मध्ये महाभारतं पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीं भगवत्वामनुसंगदायिनीं भगवद्गीते भगवद्वेषिणीं नमोस्तुते व्यासविशालबुद्धि ಏನತ್ವಯ व्यासने ग्रथिता मध्ये महाभारतम् अद्वैतामृतवर्षिणी भगवत भगवद्गीते भगवद्वेषिणी नमोस्तुते व्यासविशालबुद्धे ನನ್ನ ಕೆಲಸ ಮಾಡು ಮತ್ತೆ नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीं अम्ब त्वामनुसन्दधामि भगवद्गीते भगवद्वेषिणी नमोस्तुते व्यासविशालबुद्धे पुल्लारविन्द्यायेतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः पारिजाताय स्तोत्रवेत्रैकपाणये ज्ञानमुद्राय कृष्णाय पुनितामृतद्रवे नमः सर्वोपनिषदो गावो लोका गोपालनन्दना पार्थो वस्त्रशुद्धिर्भोक्ता दुर्गं गीतामृतं महत् वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं
कृष्णं वन्दे जगद्गुरुं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीं अष्टादशाध्यायिनीम् अम्बा त्वामनुसन्दधामि नमोऽस्तुते व्यासविशालबुद्धे पुल्ला ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अम्बा त्वमनुसन्धामिनि ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवती अष्टादशाध्यायिनीम् अम्बा त्वामनुसन्धामिनि भगवद्गीते भवद्वेषिणीं नमोऽस्तुते व्यासविशालबुद्धे पुल्लारविन्दारतपत्रनेत्र येन त्वया भारततैलपूर्णः प्रज्वालिता ज्ञानमयप्रदीपः प्रपन्नपारिजाताय स्तोत्रवेत्रैकपाणे ज्ञानमुद्राय कृष्णाय गीतामृतये नमः सर्वोपनिषदो गावो दोग्धा गोपालनन्दन पार्थो वत्सल सुधीर्भोक्तं दुग्धं गीतामृतं महत् वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरु कृष्णं वन्दे जगद्गुरु कृष्णं वन्दे जगद्गुरु ತ್ರೀ ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवती अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं नमोऽस्तुते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णा प्रदीपज्ञानमयप्रदीप प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतये नमः सर्वोपनिषदो गावो दुर्गा गोपालनन्दन पार्थो वत्सल सुधीर्भोक्ता दुर्गां गीतामृतं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं कृष्णं वन्दे जगद्गुरुं ಸ್ಮೈಲ್ ವೆರಿ ನೈಸ್ ಹಾಂ नैनं छिन्दन्ति शस्त्राणि नैनं दहति पावकः न चैनं क्लेदयन्त्यापः न शोषयति मारुतः ಮೀನಿಂಗ್ ಆತ್ಮವನ್ನು ಕತ್ತರಿಸಲಾಗದು ಆತ್ಮವನ್ನು ಸುಡಲಾಗದು ಆತ್ಮವನ್ನು ಹಾರಿಸಲಾಗದು ಆತ್ಮವನ್ನು ಒಣಗಿಸಲಾಗದು ವೆರಿ ನೈಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ತಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ
स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसङ्गदामि भगवद्गीते भवद्वेषिणीं नमस्तुते व्यासविशालबुद्धे पुल्लारविन्दाय यतपत्रनेत्रम् येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदोक्ता गोपालनन्दन पार्थो वस्तो सुधीर्गोप्ता सुधीर्गोप्ता ಸಾಕಿಷ್ಟೇ ಸಾಕು ನೈನಂ छिन्दन्ति शस्त्राणि नैनं दहति पावकः न चैनं क्लेदयन्त्यापः न शोषयति मारुतः. ವೆರಿ ಗುಡ್, ವೆರಿ ನೈಸ್. ಎಲ್ಲ ಓದ್ತಿರ್ತಾನೆ, ನಿಮ್ಮ ಬಗ್ಗೆ ಒಂದು ಪಾಠ ಬರುತ್ತೆ, ಹಾಗಾಗಬೇಕು. ಅದನ್ನು ಈಗಲಿಂದಲೇ ನಿಮ್ಮ ಮನಸ್ಸಿಗೆ ಹೇಳ್ಕೊಡು, ನನ್ನ ಬಗ್ಗೆ ಒಂದು ಪಾಠ ಬರಬೇಕಿದೆ. ಏನು ಮಾಡಿದ್ರೆ ಪಾಠ ಬರುತ್ತೆ? ಹತ್ತರ ಜಗತ್ತು ನಮ್ಮನ್ನು ನೋಡಿ ಬೆರಗಾದರೆ ಏನಾದರೂ ಮಾಡಲಿ, ಇಂಜಿನಿಯರ್ ಆಗ್ತೀಯಾ, ಜಗತ್ತಿನಿಂದ ನೋಡಿ ಬೆರಗಾಗ್ತೀಯ. ಡಾಕ್ಟರ್ ಆಗ್ತೀಯಾ, ಜಗತ್ತಿನಿಂದ ನೋಡಿ ಬೆರಗಾಗ್ತೀಯ. ಪ್ರಧಾನಮಂತ್ರಿ ಆಗ್ತೀಯಾ, ವಿಶ್ವೇಶ್ವರಯ್ಯನವರಂಥ ಇಂಜಿನಿಯರ್ ಆಗ್ತೀಯಾ, ಕುವೆಂಪು ಅಂತ ಕವಿ ಆಗ್ತೀಯಾ. ಕುವೆಂಪು ಬಗ್ಗೆ ಇದೆಯೋ ಇಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಇದೆಯೋ ಇಲ್ಲ, ಟ್ಯಾಗೋರಂಥ ಕವಿ ಆಗ್ತೀಯಾ, ದೊಡ್ಡ ಶ್ರೀಮಂತರಾಗ್ತೀಯಾ, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡ್ತೀಯಾ, ನಿಂದಿಷ್ಟ. ಜನ ಸ್ಟೂಡೆಂಟ್ಸ್ ಎಲ್ಲ ಅವ್ರ ರೂಮ್ನಲ್ಲಿ, ಕ್ಲಾಸ್ ರೂಮ್ನಲ್ಲಿ ನೀವು ದೊಡ್ಡವರನ್ನು ನಿಮ್ಮ ಫೋಟೋ ಹಾಕೋಬೇಕು. ಸ್ಟೂಡೆಂಟ್ಸ್ ನಾನು ಇವರನ್ನು ಹಾಕಬೇಕು, ಅದು ಇಂಪಾರ್ಟೆಂಟ್. ಅದು 97%, ಅದು 90%. ಇದು ಇಂಪಾರ್ಟೆಂಟ್ ಇಲ್ಲ ಅಂತ. ಹಾಗಾಗಬೇಕು ಅಂದರೆ ಮೊದಲು ಇಲ್ಲಿ 97 ತಗೋದು. ಮುಂದೆ ಜೀವನದಲ್ಲಿ ನಿಮ್ಮ ಬಗ್ಗೆ ಹಿಸ್ಟ್ರಿ ಪುಸ್ತಕದ ಪಾಠ ಬರಬೇಕು. ಏನು ಬರೀ ಇಂಡಿಯನ್ಸ್ ನೀವೆಲ್ಲ ನೆನಪಿಟ್ಕೊಳ್ಳಿ, ಇಂಡಿಯನ್ ಸ್ಟೂಡೆಂಟ್ಸ್ ನೀವಿದಿರಲ್ಲ, ಭಾರತೀಯರು, ನಿಮಗಿರೋ ಬ್ರೈನ್ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಅಮೇರಿಕದ ಯಾವುದೇ ಶಾಲೆಗೆ ಹೋಗಿ ನೋಡಿ, 10 ಜನ ಟಾಪರ್ಸಲ್ಲಿ 8 ಜನ ಇಂಡಿಯನ್ ಬಾಯ್ಸ್ ಇರ್ತಾರೆ. ಇಂಡಿಯನ್ ಬಾಯ್ಸ್. ನರೇಂದ್ರ ವಿವೇಕಾನಂದ ಅವರು ಪಪ್ಪ ಬಂದ ನಂತರ ನೀವು ಹಿಂಗೆ ಜೋತಾಡ್ತೀರಲ್ಲ, ಅದು ಒಂದು ಸ್ವಲ್ಪ ಏನಾದರೂ ಮುರಿತಂದ್ರೆ ಅದ್ರೊಳಗೆ ಭೂತ ಐತಿ, ಅದು ಬಂದು ನಿಮ್ಗೆ ಹಿಡ್ಕೊಳತ್ತಂತ. ಅವಾಗ ಮತ್ತೆ ವಿವೇಕಾನಂದವ್ರು ಆಡ್ತಾರೆ ಅದ್ರೊಳಗೆ. ವಿವೇಕಾನಂದವರು ಅದ್ರ ಮ್ಯಾಗ ಹತ್ಕೊಂಡಿರ್ತಾರೆ, ಜಾಸ್ತಿ ಹೊತ್ತು ಹತ್ಕೊಂಡಿರ್ತಾರ, ಇಳಂಗಿಲ್ಲ. ಮತ್ತು ಅವ್ರು ಒಂದು ಸಣ್ಣದು ಉಳಿದಿದ್ದ ಹುಡುಗರು ಏನು ಮಾಡ್ತಾರೆ? ಉಳಿದಿದ್ದ ಹುಡುಗರು ಎಲ್ಲರೂ ಹೆದರಿ ಓಡೋಕ್ಕಾರ ಇದ್ರೊಳಗೆ ಭೂತ ಐತಿ ಅಂತ. ಅವಾಗ ವಿವೇಕಾನಂದ ಅವರು ಒಂದು ಸಣ್ಣದ ಕಟ್ಗೆ ಇತ್ತು, ಅದನ್ನ ಮುರಿತಾರ. ಅವಾಗ ಬೇಕಾಗಿಲ್ಲ ನಮಗೆ ಅಂತ ಹೇಳಿ ಚುಚ್ಚಿರ್ತಾರೆ. ಅದಾದ್ಮೇಲೆ ಅವ್ರು ಸೀದಾ ಅವ್ರ ಅಮ್ಮನ ಹತ್ರ ಓಡಿದ್ರಿ. ಓದಾದ್ಮೇಲೆ ಮತ್ತೆ ನಾನು ಪೂಜಿಸ್ತಿರೋದೀಗ ರಾಮ ಸೀತೆ ಅವ್ರನ್ನ. ಅವ್ರಿಬ್ರು ನೋಡಿದ್ರೆ ಮದ್ವೆ ಆಗಿರಲ್ಲಮ್ಮ, ನಾನು ಏನ್ ಮಾಡ್ಲಿ ಅಂತ ಕೇಳಿದ್ರಿ. ಅದಾದ್ಮೇಲೆ ಅವ್ರಂದ್ರಿ ಏನಂತ, ನೀವು ಆಯ್ತು, ನೀನ್ ಇನ್ಮೇಲೆ ಅವ್ರನ್ನ ಪೂಜೆ ಮಾಡಕ್ ಹೋಗ್ಬೇಡ, ಆದ್ರೆ ನೀನ್ ಯಾರನ್ನ ಪೂಜೆ ಮಾಡು, ಶಿವನ್ ಪೂಜೆ ಮಾಡು ಅಂತ ಹೇಳಿದ್ರು. ಅವ್ರು ಹೋದ್ರಿ ಅವ್ರ ರೂಮಿಗೆ, ಧ್ಯಾನ ಮಾಡ್ತಿದ್ರಲ್ರಿ. ಅವ್ರ ಧ್ಯಾನ ಕೂತ್ರ ಅಂದ್ರೆ ಎದ್ದಾಳಕ್ಕೆ ಮನ್ಸು ಬರ್ತಿತ್ತಿಲ್ರಿ. ಕೆಲವೊಂದ್ಸತಿ ಏನಾಗ್ತಿತ್ತು, ಒಂದು ಘಟನೆ ಅಂದ್ರೆ ಅವ್ರು ಧ್ಯಾನ ಕೂತಾಗ ಅವ್ರ ಫ್ರೆಂಡ್ಸ್ ಎಲ್ಲಾರನ್ನೂ ಕರ್ಕೊಂಡು ಕೂಡಿಸ್ಕೊಂಡಿರ್ತಾರೆ. ಅವಾಗ ಹಾವು ಬಂದು ಅವ್ರ ಮುಂದೆ ಕೂತಿದ್ರು ಕೂಡ ಅವ್ರು ಎದ್ದಾಳ್ತಿರ್ತಿದ್ರಿ. ಅವ್ರ ಏಕಾಗ್ರತೆ ಅಷ್ಟಿತ್ತು ಅಂತಾರೆ. ಆ ಥರ ಅವ್ರು ರಾಮಸೀತನ್ ಮೂರ್ತಿ ಮುಂದೆ ಕೂತಿದ್ರಲ್ರಿ. ಅದಾದ್ಮೇಲೆ ಅವ್ರು ಅದನ್ನ ತಗೊಂಡು ಕೆಳಗೆ ಒಸಿವಾಗ ಅವ್ರ ಮನಸ್ಸಲ್ಲಿ ನಾನು ಇದನ್ನ ಪೂಜಿಸಿದ್ನಿ, ಇದನ್ನ ಹೆಂಗೆ ಒಸಿಲಿ ಅನ್ನೋ ಭಾವನೆ ಬರ್ತದೆ. ಅದಾದ್ಮೇಲೆ ಅವ್ರು ಅದನ್ನ ಹೆಂಗೋ ಒಂದು ಗಟ್ಟಿ ಮನಸ್ಸು ಮಾಡೋದು ನಾವು ಒಸಿದ್ವಿ. ಅದನ್ನ ಒಸದಾದ್ಮೇಲೆ ಮತ್ತೆ ಈ ಕಡೆ ಬಂದು ಶಿವನ್ ಮೂರ್ತಿ ತಂದ್ರಿ. ಅವ್ರು ಧ್ಯಾನ ಮಾಡೋ ಮೂರ್ತಿ ತಂದು ಅದನ್ನ ಇಟ್ಟು ಮತ್ತೆ ಅದನ್ನ ಮುಂದೆ
ಧ್ಯಾನ ಮಾಡೋ ಶಿವನ್ ಮೂರ್ತಿ ಮುಂದೆ ಇವರು ಕೂಡ ಶಿವನ್ ಮೂರ್ತಿ ತರ ನಿಂತಿದ್ರು. ಇದು ವಿವೇಕಾನಂದರ ಯಾವ ಗುಣದ ಬಗ್ಗೆ? ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವತ್ ನೀವು ಹೇಳ್ಬೇಕಾ ಈಗ? ಅಷ್ಟಾದಶೋಧ್ಯಾಯ ಭಕ್ತಿ ಯೋಗ. ಅರ್ಜುನ ಉವಾಚ ಏವಂ ಸತತಯುಕ್ತಾಯ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕ್ಲೇಯೋಗವಿತ್ತಮಃ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯ ಅವ್ಯಕ್ತಂ ಪರ್ಯುಪಾಸತೆ ಅವ್ಯಕ್ತ್ರಗಮಚಿಂತ್ಯಂ ಸ ಕೂಟಸ್ಥಮಚಲಂ ಧ್ರುವಂ. ವೆರಿ ನೈಸ್.